ಸುಮಿತ್ರಾ ಲೇ ಏನ್ರಿ ನೋಡ ಇಲ್ಲಿ ಮೆಣಕೆನ್ ತಗೊ ಬಂದಿದ್ದೀನಿ. ಸೂಪರ್ ಆಗೈತೆ ಕಣೆ ಮೆಣಕೆನು. ನೋಡು 3 ಐತೆ. ಅಲ್ಲಿ ಹೋಲ್ಸೇಲ್ ಅಲ್ಲಿ ಮಾರ್ತಾ ಇದ್ರು 2.5 kg 100 ರೂಪಾಯಿ ಅಂದ್ರು. ಟೋಟಲ್ ಎಲ್ಲ 3 ಇಂದ 3 kg ಬಂತು, ತಗೊಂಬಂದೆ. ಇದು ಇನ್ನೊಂದೇನಪ್ಪಾ ಅಂತಂದ್ರೆ ಹೇಳ್ತೀನಿ ಕೇಳಿಸ್ಕೊ. ನಾವು ಅಂಗಡಿನಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಅಂಗಡಿಲಿ ಇದು ಮೆಣಕೆನ್ ಜ್ಯೂಸ್ ಕುಡಿದ್ರೆ, ನಾವು ಅಂಗಡಿನಲ್ಲಿ ಹೋಗ್ಬಿಟ್ಟು ಒಂದು ಮೆಣಕೆನ್ ಜ್ಯೂಸ್ ಕುಡಿದ್ರೆ 50 ರೂಪಾಯಿ. ಇವತ್ತು 4 ಜ್ಯೂಸ್ ಕುಡಿದು ನನ್ನ ಫ್ರೆಂಡ್ ಎಲ್ಲ 200 ರೂಪಾಯಿ ಆಯ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ಈ 3 ಹಣ್ಣಿಂದ ಹೆಚ್ಚು ಕಡಿಮೆ 5 ಜ್ಯೂಸ್ ಆಗುತ್ತೆ. ಹೆಚ್ಚು ಕಡಿಮೆ ನಾನು ಕೊಟ್ಟಿರೋದು ಬರೀ ಇದಕ್ಕೆ 100 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. 120 ರೂಪಾಯಿ ಇಸ್ಕೊಂಡ್ರು 3 kg ಬಂದಿದ್ದಕ್ಕೆ. ಇದಕ್ಕೆ ಹೇಳೋದು ಸ್ನೇಹಿತರೆ, ನೀವು ಹೊರಗಡೆ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ನೀವೇನೇ ತಿನ್ಬೇಕು ಮಾಡಬೇಕು ಅಂತಂದ್ರೂ ಅವಶ್ಯಕತೆ ಇದ್ರೆ ಹೊರಗಡೆ ತಿನ್ನಿ. ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ, ಇಲ್ಲ ಅಂತಂದ್ರೆ ನೀವೇನಪ್ಪಾ ಅಂತಂದ್ರೆ ಮನೆಗೆ ತಗೊಂಡ್ಬಂದು ಮನೆಯಲ್ಲೆಲ್ಲ ಜ್ಯೂಸ್ ಮಾಡ್ಕೊಂಡು ಮತ್ತೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ತಿನ್ನಿ. ನೀವು ತಿನ್ನಂಗಾಗುತ್ತೆ, ನಿಮ್ಮ ಮನೆಯವರೆಲ್ಲ ತಿನ್ನಂಗಾಗುತ್ತೆ. ಇದರಿಂದ ದುಡ್ಡು ಸೇವ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೊರಗಡೆ ಹೋದ್ರೆ ಒಂದು ಮೆಣಕೆನ್ ಜ್ಯೂಸು 50 ರೂಪಾಯಿ ಇದೆ. ಇವಾಗ ನೀವು ಮನೆಗೆ ತಗೊಂಡ್ಬಂದು ಮಾಡ್ಕೊಂಡ್ರೆ ಇದರಲ್ಲಿ ಮಿನಿಮಮ್ 5 ಜ್ಯೂಸ್ ಆಗುತ್ತೆ. ಒಂದಕ್ಕೆ 50 ರೂಪಾಯಿ ಅಂದ್ರೆ 250 ರೂಪಾಯಿ ಆಯ್ತು. ಈಗ ನೀವು 120 ರೂಪಾಯಿ ತಗೊಂಡ್ಬಂದಿದ್ದೀರಾ. ಮನೆಯಲ್ಲಿ ಇರತಕ್ಕಂತ ಒಂದು ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಮಿಕ್ಸಿನಲ್ಲಿ ನೀವು ಹಣ್ಣನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಮಿಕ್ಸಿನಲ್ಲಿ ನೀವು ರುಬ್ಕೊಂಡ್ರೆ ಇದು ಜ್ಯೂಸ್ ಆಗುತ್ತೆ. ಮೆಣಕೆನ್ ಜ್ಯೂಸ್ ಸೂಪರ್ ಆಗಿರುತ್ತೆ. ಇದನ್ನ ಮಾಡ್ಕೊಳ್ಳಿ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇವಾಗ ನೀವು ದುಡ್ಡಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಖರ್ಚು ಮಾಡ್ತೀರಾ, ಮಿಕ್ಕಿದ್ದೆಲ್ಲ ನೀವು ಸೇವಿಂಗ್ಸ್ ಮಾಡ್ಬೋದು. ಇಲ್ಲಾಂತಂದ್ರೆ ನೀವೇನು ಸಂಪಾದನೆ ಮಾಡ್ತೀರಾ ಅದೆಲ್ಲ ಅಲ್ಲಿಗೆ ಖರ್ಚಾಗುತ್ತೆ. ಇದೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಓಕೆ ಬಾಯ್.